ಸೌತ್ ಇಂಡಿಯನ್ ಫಿಲ್ಮ್ ಅಂದ ತಕ್ಷಣ ನಮ್ಮ ತಲೆಗೆ ಬರುವ ಡೈರೆಕ್ಟರ್ಸ್ ಅಲ್ಲಿ ಇವರಿಬ್ರು ಕೂಡ ಹೌದು. ರಾಜಮೌಳಿ ಅಂಡ್ ಪ್ರಶಾಂತ್ ನೀಲ್. ಇವರು ಮಾಡಿರೋ ಸಿನಿಮಾಗಳಲ್ಲಿ ಸಿಮಿಲಾರಿಟೀಸ್ ಕಮ್ಮಿ, ಬಟ್ ಇದಾವೆ. ಹಾಗೆ ಇವರಿಬ್ರಲ್ಲಿ ಇರುವಂತ ಡಿಫ್ರೆನ್ಸ್ ಏನು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಪ್ರಶಾಂತ್ ನೀಲ್ ಅವರು ಮಾಡಿರೋ KGF ಸಲಾರ್ ಸಿನಿಮಾ, ಹಾಗೆ ರಾಜಮೌಳಿ ಅವರು ಮಾಡಿರೋ ಬಾಹುಬಲಿ RRR ಸಿನಿಮಾನ ಎಲ್ಲರೂ ನೋಡಿರ್ತಾರೆ. ಆ ಸಿನಿಮಾಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡು ವಿಡಿಯೋ ಕಂಟೆಂಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋ ಕಂಟೆಂಟ್ನ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ ವರ್ಕ್ ಆಗಬೇಕು ಅಂದ್ರೆ ಆಕ್ಷನ್ ಹಿಂದ್ಗಡೆ ಇರೋ ಎಮೋಷನ್ನು ಸ್ಟ್ರಾಂಗ್ ಆಗಿ ಇರಬೇಕು. ಆ ವಿಷಯನ ಇವರಿಬ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ಪ್ರಶಾಂತ್ ನೀಲ್ ಅವರು ಕೊಡೋರು ಎಮೋಷನ್ನು ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, KGF ಸಿನಿಮಾದಲ್ಲಿ ರಾಕಿ ಆ ರೇಂಜ್ಗೆ ಬೆಳೆಯೋಕೆ ಮೇನ್ ರೀಸನ್ ಅಂದ್ರೆ ಅವನ ಚೈಲ್ಡ್ಹುಡ್ ಸ್ಟ್ರಗಲ್ ಅಂಡ್ ಅವನ ಅಮ್ಮನ ಮಾತುಗಳು. ಅವನು ಅವಾಗ್ಲೇನೆ ಬಾಟ್ಲು ತಗೊಂಡು ಪೊಲೀಸ್ಗೆ ಹೊಡೆದಿರ್ತಾನೆ. ಇನ್ನು ಈಗ ಅವನ ಮೆಹಬೂಬಾನೇ ಸಾಯಿಸ್ಬಿಡ್ತಾರೆ. ಅದಕ್ಕೆ ಆ ಸೀನಲ್ಲಿ ರಾಕಿ ಪಾರ್ಲಿಮೆಂಟ್ಗೆ ಗನ್ ಹಿಡ್ಕೊಂಡು ಹೋದ್ರೂ ಕನ್ವಿನ್ಸಿಂಗೇ ಇರುತ್ತೆ. ಇಲ್ಲಿ ನಾನು ಹೇಳ್ತಿರೋದೇನಂದ್ರೆ, ಒಂದು ಆಕ್ಷನ್ ಸೀನ್ ಈಗ ನಡಿಬೇಕು, ಇದರಿಂದ ಒಂದು ಎಮೋಷನ್ ಸೀನ್ ಹಾಕು ಅನ್ನೋ ಥರ ಇರಲ್ಲ. ಸಿನಿಮಾದ ಫಸ್ಟ್ ಇಂದನೂ ಅವನ ಕ್ಯಾರೆಕ್ಟರೇ ಒಂದು ಎಮೋಷನ್ ಇಂದ ಬಿಲ್ಡ್ ಆಗಿರುತ್ತೆ. ರಾಜಮೌಳಿ ಅವರ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ ಆದ್ಮೇಲೆ ಸ್ಟೋರಿಲಿ ಆಗೋ ಬದಲಾವಣೆ ತುಂಬಾ ವರ್ಕ್ ಆಗುತ್ತೆ. ಬಾಹುಬಲಿ ಸಿನಿಮಾದಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಆದ್ಮೇಲೆ ಇವನೇ ಬಾಹುಬಲಿ ಅಂತ ಗೊತ್ತಾಗುತ್ತೆ. ಈ ಸೀನ್ ಆದ್ಮೇಲೆ ಕಟ್ಟಪ್ಪ ಶಿವಗಾಮಿ ಹತ್ರ ಹೋಗಿ ಬಾಹುಬಲಿ ರಕ್ತ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ಡೈಲಾಗ್ ಹೇಳ್ತಾನೆ, ಸಾಯ್ಬೇಕಾರನು ಅಮ್ಮ ಹುಷಾರು ಅಂತ ಹೇಳ್ದ ಅಂತ. ಅಷ್ಟೇ ಹೇಳಿದ್ರು ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ವೇನೋ. ಇಲ್ಲಿ ಇನ್ನೊಂದು ಎಕ್ಸ್ಟೆನ್ಷನ್ ಆಡ್ ಮಾಡಿ ಹೇಳ್ತಾರೆ, ಗರ್ಭಿಣಿ ಇರೋ ಹೆಂಡತಿ ಬಗ್ಗೆ ಕೇಳಲಿಲ್ಲ, ಅಮ್ಮ ಹುಷಾರು ಅಂತ ಹೇಳ್ದ ಅಂತ. ಸೊ ಹೀಗೆ ರಾಜಮೌಳಿ ಅವರ ಸಿನಿಮಾದಲ್ಲಿ ಆಕ್ಷನ್ ಹಿಂದ್ಗಡೆ ಇರೋ ಎಮೋಷನ್ನು, ಆಕ್ಷನ್ ಸೀನ್ಸ್ ಆದ್ಮೇಲೆ ಆಗೋ ಬದಲಾವಣೆ ಹಾಗೂ ಬರವಣಿಗೆ ತುಂಬಾ ಚೆನ್ನಾಗಿ ಜನರನ್ನ ಕನೆಕ್ಟ್ ಮಾಡುತ್ತೆ. ಎಲಿವೇಶನ್ಸ್, KGF ಆಗ್ಲಿ ಸಲಾರ್ ಸಿನಿಮಾ ಆಗ್ಲಿ, ಒಂದು ಹೈ ಮೂಮೆಂಟ್ ಈಗ ನಡಿಬೇಕು ಅಂದ್ರೆ ಹೀರೋ ನಡ್ಕೊಂಡು ಬರೋದನ್ನ ಸ್ಲೋ ಮೋಷನ್ ಅಲ್ಲಿ ತೋರಿಸಿ ಒಳ್ಳೆ BGM ಕೊಟ್ರೆ ಸಾಕಾಗಲ್ಲ. ನೀವು ಅಬ್ಸರ್ವ್ ಮಾಡಿ, ಪ್ರಶಾಂತ್ ನೀಲ್ ಅವರ ಸಿನಿಮಾದಲ್ಲಿ ಹೀರೋನ ಒಂದ್ 2-3 ಕ್ಯಾರೆಕ್ಟರ್ಗಳು ಎಲಿವೇಟ್ ಮಾಡ್ತಾ ಇರ್ತವೆ ವಿತ್ ಪ್ರಾಪರ್ ವೆಲ್ ರಿಟರ್ನ್ ಡೈಲಾಗ್ಸ್. ಈಗ ಹೀರೋ ಕ್ಯಾರೆಕ್ಟರ್ ಏನಿರುತ್ತೋ ಅದನ್ನ ಹೈಡ್ ಮಾಡಿ ಇಟ್ಟಿರ್ತಾರೆ. ಕತೆ ನಡೀತಿರೋ ಜಾಗದಲ್ಲಿ ಇರುವ ವ್ಯಕ್ತಿಗಳಿಗೆ ಇವರ ಬಗ್ಗೆ ಗೊತ್ತಿರಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಹೀರೋ ಎಕ್ಸ್ಪ್ಲೋರ್ಡ್ ಆದ್ರೆ ಹೆಂಗಿರುತ್ತೆ ಅನ್ನೋದು ನೋಡೋ ಆಡಿಯನ್ಸ್ಗೆ ಗೊತ್ತಿರುತ್ತೆ. ಆ ಥರ ಡಿಸೈನ್ ಮಾಡ್ಕೊಂಡಿರ್ತಾರೆ. ಸೊ ಈಗ ಇವನ ಬಗ್ಗೆ ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ಗಳು ಸುತ್ತಮುತ್ತ ಇರ್ತವೆ. ಅವರ ಮುಂದೆನೆ ಒಂದು ಆಕ್ಷನ್ ಸೀಕ್ವೆನ್ಸ್ ಇಟ್ರೆ ಅವರನ್ನ ತೋರಿಸೋ ಪ್ರತಿ ಕ್ಲೋಸಪ್ಪು ಇವರನ್ನ ಎಲಿವೇಟ್ ಮಾಡ್ದಂಗೆ ಆಗುತ್ತೆ. ಇನ್ನು ರಾಜಮೌಳಿ ಅವರ ಸಿನಿಮಾದಲ್ಲಿ ಎಲಿವೇಶನ್ಸ್ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಹೀರೋಗೆ ಪವರ್ ಸಿಕ್ಕರೆ, ವಿಕ್ಟರಿ ಸಿಕ್ಕರೆ ಎಲಿವೇಶನ್ ಸಿಗೋದು ಕಾಮನ್. ಆದ್ರೆ ಇಲ್ಲಿ ಇವರು ಕಿಂಗ್ಡಮ್ ಇಂದ ಹೊರಗಡೆ ಬಂದ್ರೂ ಇವರೇ ರಾಜ ಅನ್ನೋ ಥರ ತೋರಿಸಿ ಎಲಿವೇಟ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ರಾಜಮೌಳಿ ಅವರು ಎಮೋಷನ್ಸ್ ಅಂಡ್ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇಂದ ಎಲಿವೇಟ್ ಮಾಡಿದ್ರೆ, ಪ್ರಶಾಂತ್ ನೀಲ್ ಅವರು ಅವರ ವರ್ಲ್ಡ್ ಬಿಲ್ಡಿಂಗ್ ಇಂದ ಮಾಸ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋದ್ರಿಂದ ಎಲಿವೇಶನ್ ಕೊಡ್ತಾರೆ. ಇನ್ನು ಇವರು ಸೆಲೆಕ್ಟ್ ಮಾಡೋ ಕತೆಗಳು ಅಥವಾ ಡಿಸೈನ್ ಮಾಡೋ ಕ್ಯಾರೆಕ್ಟರ್ಗಳು ಲಾರ್ಜರ್ ದಾನ್ ಲೈಫ್ ಇರುತ್ತೆ. ಅಂಡ್ ಇವರ ವಿಷನ್ಗೆ ತಕ್ಕಂತೆ ತೆಗಿಬೇಕು ಅಂದ್ರೆ ಅದಕ್ಕೆ ತಕ್ಕಂತ ಬಡ್ಜೆಟ್ ಬೇಕಾಗತ್ತೆ, ಟೈಮ್ ಬೇಕಾಗತ್ತೆ. ಹಾಗಾಗಿ ಇವರ ಸಿನಿಮಾಗಳು ಬರೋದು ಲೇಟ್ ಆಗ್ತವೆ. ಈಗ ಅಷ್ಟೊಂದು ಬಡ್ಜೆಟ್ ತಗೊಂಡು ಟೈಮ್ ತಗೊಂಡು ಮಾಡ್ತಾ ಇರ್ತಾರೆ ಅಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಇವರು ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ಆಡಿಯನ್ಸ್ಗೆ ಬೇರೊಂದು ಪ್ರಪಂಚದ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅದು ಕೂಡ ಇವರಿಬ್ರು ಮಾಡುವಂತಹ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಇರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, RRR ಇಂಟರ್ವಲ್ ಸೀನಲ್ಲಿ NTR ಅವರು ಹುಲಿ ಚೀತಾ ಜೊತೆ ಬರ್ತಾರೆ. ಅವೆಲ್ಲ ನಿಜ ಜೀವನದಲ್ಲಿ ಆಗಲ್ಲ, ಬಟ್ ಸಿನಿಮಾ ಅಲ್ಲಿ ನಡೆಯುತ್ತೆ ಅಂತ ಏನೇನೋ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಇವರು NTR ಅವರ ಕ್ಯಾರೆಕ್ಟರ್ನ ಚೆನ್ನಾಗಿ ಡಿಸೈನ್ ಮಾಡಿಕೊಂಡು ಅವರ ಇಂಟ್ರೋ ಇಂದಾನೆ ಇವರು ಹೇಗೆ ಅಂತ ಹೇಳಿ ಮತ್ತೆ ಈ ಒಂದು ಸೀನ್ನ ತೋರಿಸ್ತಾರೆ. ಒಟ್ಟಿನಲ್ಲಿ ಆದಷ್ಟು ಆಡಿಯನ್ಸ್ನ ಅವರು ಕಟ್ಕೊಂಡಿರೋ ಪ್ರಪಂಚದ ಒಳಗೆ ಇರೋ ಥರ ನೋಡ್ಕೋತಾರೆ. ಅವಾಗ ಸಿನಿಮಾ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದಿಷ್ಟು ನನಗೆ ಇವರ ಸಿನಿಮಾಗಳಲ್ಲಿ ಕಾಮನ್ ಆಗಿ ಆಗೋದು ಏನು, ಡಿಫ್ರೆನ್ಸ್ ಏನು ಅಂತ ನನ್ಗನ್ಸಿರೋದನ್ನ ನಾನು ಹೇಳಿದ್ದೀನಿ. ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.